ಸಿಂಹರಾಶಿ ನೌಕರಿಗೆ ಸಂಬಂಧಪಟ್ಟ ಹಾಗೆ ವಿದೇಶದಿಂದ ಏನೋ ಶುಭವಾರ್ತೆ ಬರುವಂತಹ ಯೋಗ ಸಿಂಹರಾಶಿಯ ನೌಕರರಿಗಿದೆ. ಸಂತೋಷವಾಗುತ್ತೆ, ಅದರಿಂದ ನಿಮಗೆ ಅನುಕೂಲವೂ ಕೂಡ ಇರತಕ್ಕಂಥದ್ದು. ಸ್ನೇಹಿತರಿಗೆ ಸಹಾಯವನ್ನು ಮಾಡಿ, ಆದರೆ ಅವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ನಾನೇನೋ ಸಹಾಯ ಮಾಡಿದೆ, ನಾಳೆ ಅಥವಾ ಇನ್ನೊಂದು ದಿವಸ ಅವರಿಂದ ನನಗೆ ಸಹಾಯ ಆಗುತ್ತೆ ಎನ್ನುವಂತಹ ಭಾವನೆಯಲ್ಲಿ ಸಹಾಯವನ್ನು ಮಾಡಬೇಡಿ. ಅದು ನಿಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಪೂರ್ಣ ಮಾಡಬೇಕಾದಂತಹ ಕೆಲಸಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ. ಯಾವ ಕೆಲಸವನ್ನು ಇವತ್ತು ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದಿರುತ್ತೋ ಆ ಕೆಲಸಗಳು ಪೂರ್ಣ ಆಗೋದಿಲ್ಲ, ಒಂದಷ್ಟು ಬಾಕಿ ಉಳಿಯುತ್ತೆ. ಅದು ಮನಸ್ಸಿಗೆ ಒಂಥರ ಅಸಮಾಧಾನವನ್ನು, ಅಹಿತವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಮಾತುಗಳನ್ನು ಆಡಬೇಡಿ. ತುಂಬ ಹಗುರವಾಗಿಬಿಡ್ತೀರಿ, ಚೀಪಾಗಿಬಿಡ್ತೀರಿ. ಅದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರತಕ್ಕಂತಹ ಯಾವುದೇ ಮಾತುಗಳು ಕೂಡ ಬೇಡ. ಗಾಂಭೀರ್ಯವಾಗಿ ಮಾತನಾಡಿ. ಅಜೀರ್ಣದ ಸಮಸ್ಯೆಯೂ ಕೂಡ ನಿಮಗೆ ಈ ದಿವಸ ಕಾಡುವಂಥದ್ದಿರುತ್ತೆ. ಸ್ನೇಹಿತರ ಮಧ್ಯೆ ಅಧಿಕಾರ ಅನ್ನುವಂಥದ್ದು ಬೇಡ. ಸ್ವಾಭಾವಿಕವಾಗಿರಿ. ಸ್ನೇಹಿತರು ಸ್ನೇಹಿತರೆ, ಅವರ ಮಧ್ಯದಲ್ಲಿ ಯಾವುದೋ ಅಧಿಕಾರವನ್ನು ಚಲಾಯಿಸ್ತಕ್ಕಂತಹ ವಿಚಾರಗಳು ಬೇಡ ಅನ್ನುವಂಥದ್ದು. ಈಶ್ವರನಿಗೆ ರುದ್ರ ಮಂತ್ರದಿಂದ ಅಭಿಷೇಕವನ್ನು ಮಾಡಿಸಿ, ನಿಮಗೆ ಅನುಕೂಲ ಇದ್ದರೆ ಮಾತ್ರ, ಇಲ್ಲದಿದ್ದರೆ ರುದ್ರ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಪ್ರಮುಖವಾದಂತಹ ಸ್ಥಾನ ಇರುತ್ತೆ. ಆ ಸ್ಥಾನಕ್ಕೆ ಚ್ಯುತಿ ಬಾರದೇ ಇರುವ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾದಂಥದ್ದ, ಅದು ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲಿರ್ತಕ್ಕಂಥದ್ದಾಗುತ್ತೆ. ಗೌರವಕ್ಕೆ ತಕ್ಕ ಕೆಲಸವನ್ನು ಮಾಡಬೇಕು. ಶುಭ ಇದೆ. ಯಾವ ಕಾರ್ಯವನ್ನು ಮಾಡಿದಾಗ ನಿಮಗೆ ಗೌರವ ಹೆಚ್ಚಾಗುತ್ತೋ ಅಂತಹ ಗೌರವವನ್ನು ಉಳಿಸಿಕೊಂಡು ಅದೇ ರೀತಿಯ ಕೆಲಸಗಳನ್ನು ಮತ್ತೆ 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 ಮಾಡಬೇಕಾದಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಬೇರೆಯವರನ್ನು ಅವಲಂಬನೆ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಬಾರ್ದು. ಯಾರೋ ಯಾವುದೋ ಸಮಯದಲ್ಲಿ ನಿಮಗೇನೋ ಅನಾನುಕೂಲ ಮಾಡಿದರು ಅಥವಾ ಅವರ ಬೆಂಬಲವನ್ನು ಹಿಂಪಡೆದರು ಅಂತ ಆದರೆ ಅವರ ಅವಲಂಬನೆ ನಿಮಗೆ ಅಗೌರವಕ್ಕೆ ಕಾರಣವಾಗುತ್ತೆ. ಅವರನ್ನು ನಂಬಿಕೊಂಡು ನೀವು ಮಾಡ್ತಕ್ಕಂತಹ ಕೆಲಸ ನಿಮಗೆ ತೊಂದರೆಯಾಗತ್ತೆ ಎನ್ನುವಂಥದ್ದು. ಮಕ್ಕಳಿಂದ ಅವಮಾನವಾಗತ್ತೆ. ನೋಡಿ, ನೀವೇ ಸಾಕಿದಂತಹ ಮಕ್ಕಳು, ಆದರೆ ಗ್ರಹಚಾರದ ಬಲದಿಂದ ಅವರಿಂದಲೇ ನಿಮಗೆ ಅವಮಾನವಾಗತಕ್ಕಂತಹ ಸಾಧ್ಯತೆ. ನಿಮ್ಮ ಲೋಪ ದೋಷಗಳ ಅನಾವರಣವಾಗುತ್ತೆ, ಅವಮಾನವಾಗುತ್ತೆ. ಏನು ತಪ್ಪು ಮಾಡಿದ್ದೀರಿ, ಯಾವ ರೀತಿ ವ್ಯವಹರಿಸ್ತಾ ಇದ್ದೀರಿ, ಯಾವ ರೀತಿ ನಡ್ಕೊಳ್ತೀರಿ, ಯಾವ ರೀತಿ ನುಡಿತೀರಿ ಅನ್ನೋದೆಲ್ಲ ಹೊರಗಿನ ಪ್ರಪಂಚಕ್ಕೆ, ಸಮಾಜಕ್ಕೆ ಗೊತ್ತಾಗಿ ನಿಮಗೆ ಅವಮಾನವಾಗ್ತಕ್ಕಂಥದ್ದಾಗತ್ತೆ. ಕುಟುಂಬದ ನಿರ್ವಹಣೆಯ ಬಗ್ಗೆ ಚರ್ಚೆ ಮಾಡ್ತೀರಿ, ಕಲಹ ಆಗುತ್ತೆ. ಮನೆಯನ್ನು ಹೇಗೆ ನಡೆಸಬೇಕು, ಯಾವ ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತಕ್ಕಂತಹ ವಿಚಾರ ಮನೆಯಲ್ಲಿ ಚರ್ಚೆಗೆ ಬರುತ್ತೆ. ಜಗಳವಾಗುತ್ತೆ. ಯಾವ ನಿರ್ಧಾರವನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಾಗೋದಿಲ್ಲ. ಗಣಪತಿಗೆ ಚಂದನ ಗಂಧವನ್ನು ಲೇಪನೆ ಮಾಡಿ ಶುಭವಾಗಿ. ತುಲಾರಾಶಿ, ಶತ್ರುಗಳಿಂದ, ವಿರೋಧಿಗಳಿಂದ ನಿಮ್ಮ ಕೆಲಸ ಹಾಳಾಗುವಂಥದ್ದಿದೆ. ನಿಮ್ಮ ವಿರೋಧಿಗಳು ನಿಮ್ಮ ಕೆಲಸಕ್ಕೆ ಅಡಚಣೆಯನ್ನು ಮಾಡ್ತಾರೆ, ಅವರು ನಿಮ್ಮ ಕೆಲಸಕ್ಕೆ ತೊಂದರೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ನಿಮ್ಮ ವರ್ತನೆ ಎಂದಿನಂತೆ ಇರಲಿ, ಅಲ್ಲಿ ರಾಜಿ ಮಾಡಿಕೊಳ್ಳುವಂಥದ್ದು ಬೇಡ. ದಿನನಿತ್ಯ ನೀವು ಹೇಗಿರ್ತೀರೋ ಅದೇ ರೀತಿಯಲ್ಲಿರಿ, ಯಾವ ಬದಲಾವಣೆಗಳು ಕೂಡ ಬೇಡ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲತೆ ಇದೆ. ನಿಮ್ಮ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಅನುಕೂಲತೆಗಳಿದೆ. ಆದರೆ ಆಲಸ್ಯ ಮಾಡಬಾರ್ದು. ಸೋಮಾರಿತನದಿಂದ ನಿಮ್ಮ ಅವಕಾಶಗಳು ಯಾವುದ್ಯಾವುದಿದೆ ಅದೆಲ್ಲವನ್ನು ವಂಚನೆ ಮಾಡ್ಕೊಳ್ತೀರಿ, ಅದೆಲ್ಲವನ್ನು ತಪ್ಪಿಸ್ಕೊಳ್ತೀರಿ. ಅದೆಲ್ಲದರಿಂದ ನಿಮಗೆ ಹಾನಿಯಾಗತ್ತೆ, ನಷ್ಟವಾಗತ್ತೆ, ಹಿನ್ನಡೆಯಾಗತ್ತೆ. ನಿಮ್ಮ ಓದಿನ ಬಗ್ಗೆಯೂ ಕೂಡ ನಿಮಗೆ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದಾಗತ್ತೆ. ವ್ಯಾಪಾರ ಅಥವಾ ವೃತ್ತಿ, ಇದರಲ್ಲಿ ಅನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸ್ತೀರಿ. ನಿಮ್ಮ ಕಲ್ಪನೆಗೂ ಇಲ್ಲದೆ ಇರತಕ್ಕಂತಹ ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರತಕ್ಕಂಥದ್ದಾಗತ್ತೆ. ಸಾಧುಗಳ ಅಥವಾ ಧಾರ್ಮಿಕ ಮುಖಂಡರ ಭೇಟಿಯನ್ನು ಮಾಡ್ತೀರಿ, ಅದಕ್ಕೆ ಅವಕಾಶ ಇದೆ. ಅವರ ಆಶೀರ್ವಾದ, ಅವರ ಅನುಗ್ರಹ, ಅವರ ಆಡ್ತಕ್ಕಂತಹ ಮಾತುಗಳು, ಮಾರ್ಗದರ್ಶನ ಇವೆಲ್ಲ ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ತಿರುವಿಗೆ ಅವಕಾಶವಾಗ್ತಕ್ಕಂಥದ್ದಾಗತ್ತೆ. ಹಣಕ್ಕೆ ಕೊರತೆ ಇಲ್ಲ, ಜೊತೆಗೆ ಕೀರ್ತಿಯೂ ಕೂಡ ನಿಮಗಿರ್ತಕ್ಕಂಥದ್ದು, ಗೌರವವೂ ಕೂಡ ಸಂಪಾದನೆ ಆಗುತ್ತೆ. ಹಣದ ಹರಿವು ಕೂಡ ನಿಮ್ಮ ಕಡೆ ಬರ್ತಕ್ಕಂಥದ್ದಾಗತ್ತೆ. ನಾಗನಿಗೆ ಅಥವಾ ಸುಬ್ರಹ್ಮಣ್ಯನಿಗೆ ಅಡಿಕೆಯ ಹೂವನ್ನು, ಹೊಂಬಾಳೆ ಅಂತ ಏನು ಸಿಂಗಾರ ಅಂತ ಹೇಳಿ ಏನು ಕರೀತಾರೆ, ಅದನ್ನು ಅರ್ಪಣೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ಏರುವುದಕ್ಕೆ ಅವಕಾಶಗಳಿರತಕ್ಕಂತಹ ದಿವಸ.
ರಾಜಕೀಯ ವಿಚಾರಗಳಿಂದ ಸ್ವಲ್ಪ ದೂರ ಉಳ್ಕೊಂಡಿದ್ದರೆ ಬಹಳ ಒಳ್ಳೆಯದು. ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ಪ್ರವೇಶವನ್ನು ಮಾಡಬೇಡಿ ಈ ದಿವಸ. ಅದರಿಂದ ನಿಮಗೆ ಯಾವ ಒಳ್ಳೆಯ ಫಲವೂ ಕೂಡ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಿಂದ ಒಂದಷ್ಟು ಗೊಂದಲವಾಗುತ್ತೆ, ನಿರಾಸೆಯಾಗುತ್ತೆ. ಹಾಗಾಗಿ ನಿಮ್ಮ ಆಸೆ ಆಶೋತ್ತರಗಳು ಯಾವುದೂ ಕೂಡ ಈಡೇರದೇ ಇರತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಕುಟುಂಬದಲ್ಲಿ ಅಶಾಂತಿ ಉಂಟಾಗತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಎಲ್ಲವೂ ಕೂಡ ವೈರುಧ್ಯವಾದಂತಹ ಫಲವನ್ನು ನೀಡ್ತಕ್ಕಂಥದ್ದಾಗತ್ತೆ. ಹಣಕಾಸಿನ ಅಥವಾ ಲಾಭದ ಆಸೆಯಿಂದ ಮೋಸ ಹೋಗ್ತೀರಿ. ಯಾವುದೋ ಒಂದು ವ್ಯವಹಾರವನ್ನು ಮಾಡಿದರೆ ಕೇವಲ ಹಣ ನನಗೆ ಸಿಕ್ಕತ್ತೆ, ಲಾಭದಾಯಕವಾಗತ್ತೆ, ಇನ್ನಷ್ಟು ಮತ್ತಷ್ಟು ಗಳಿಸ್ಬೋದು ಅಂತಕ್ಕಂತಹ ದುರಾಸೆ ನಿಮಗೆ ವಂಚನೆಯನ್ನು ಮಾಡುವಂಥದ್ದಾಗತ್ತೆ. ಬೇರೆಯವರ ಸಂಪರ್ಕದಿಂದ ಮನೆಯಲ್ಲಿ ಬೇಸರವಾಗುತ್ತೆ. ಯಾರೋ ಅನಗತ್ಯವಾಗಿ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ, ನಿಮ್ಮ ವಿಶ್ವಾಸ ಒಡನಾಟಗಳನ್ನು ಇಟ್ಕೊಳ್ತಾರೆ. ಅವರ ಜೊತೆಯಲ್ಲಿ ನಡೀತಕ್ಕಂತಹ ವ್ಯವಹಾರದಿಂದ ಮನೆಯಲ್ಲಿ ಬೇಸರವಾಗುತ್ತೆ. ಮನೆಯವರ ನಿಷ್ಠುರಕ್ಕೆ ಕಾರಣರಾಗ್ತೀರಿ. ದತ್ತಾತ್ರೇಯರ ಆರಾಧನೆಯನ್ನು ಮಾಡಿ. ಶುಭವಾಗಿ.